and downwards look into your palm. ಧನ್ಯೋಸ್ಮಿ. ಥ್ಯಾಂಕ್ ಯು ಎಲ್ಲರಿಗೂ. ಗಾಡ್ ಬ್ಲೆಸ್. ಇವಾಗ ಹೇಳಿ, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ. ಪೊಲೀಸ್ ಅಂದರೆ ಪಬ್ಲಿಕ್ನಲ್ಲಿ, ಸಾರ್ವಜನಿಕರಲ್ಲಿ ನಾವು ಭಯ ಹುಟ್ಟಿಸ್ಬೇಕೋ ಭರವಸೆ ಹುಟ್ಟಿಸ್ಬೇಕೋ? ಭರವಸೆ. ಭಯ ಅನ್ನೋದು ಇರಬೇಕಾಗಿರೋದು ಓನ್ಲಿ ವಿತ್ ಗುರು, ನಾಟ್ ವಿತ್ ಎನಿಬಡಿ. ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಓನ್ಲಿ ಭರವಸೆ. ಪೊಲೀಸ್ ಅಂದರೆ ಭರವಸೆ, ನಾಟ್ ಭಯ. ಆ ತಪ್ಪು ಕಲ್ಪನೆನ ತೆಗಿಬೇಕು. ಪೊಲೀಸ್ ಅಂದರೆ ಜನರಲ್ಲಿ ಯಾವಾಗಲೂ ಭರವಸೆಯನ್ನು ಮೂಡಿಸ್ಬೇಕು, ನಾಟ್ ಭಯ. ನೆನಪಿರಲಿ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಭರವಸೆ ಅಂದರೆ, ಆ ಭರವಸೆ ಎಲ್ಲಿ ಬರುತ್ತೆ ಅಂದರೆ, ನೀವು ಹಾಕಿರುವ ಆ ಯೂನಿಫಾರ್ಮೇ ಒಂದು ಶಕ್ತಿ. ಅರ್ಥ ಆಯ್ತಲ್ಲ? ಓಕೆ. ಭಯ ಹುಟ್ಟಿಸೋದಲ್ಲ, ಭರವಸೆನ ಮೂಡಿಸ್ಬೇಕು ಯಾವಾಗಲೂ. ಪೊಲೀಸ್ನವ್ರಿಗೆ ಗೌರವ ಸಿಗಬೇಕು, ಹೆಚ್ಚಿನ ಮಟ್ಟದಲ್ಲಿ ಗೌರವ ಸಿಗಬೇಕು ಅನ್ನೋದು ನನ್ನ ಹೋರಾಟ. ಆ ಗೌರವ ಸಿಗಬೇಕು ಅಂದರೆ ನೀವೇನು ಮಾಡ್ಬೋದು? ಐ ಮೀನ್ ಇನ್ಕ್ಲೂಡಿಂಗ್ ಮೀ. ನಾವೇನು ಮಾಡ್ಬೋದು? ಏನು ಮಾಡ್ಬೋದು? ಮಾನವೀಯತೆ. ನೆಕ್ಸ್ಟು ಸಿಂಬಾಲಿಕ್. ಪೊಲೀಸ್ ಅಂದರೆ ನಾವು ಮಾನವೀಯತೆಯನ್ನು ಮೆರೆಸಬೇಕು. ಆ ಮಾನವೀಯತೆಯಿಂದ ಮಾತ್ರ ಪೊಲೀಸ್ನವ್ರಿಗೆ ಗೌರವ ಬರೋದಕ್ಕೆ ಸಾಧ್ಯ. ಎಲ್ಲಿ ಗೌರವ ಹುಟ್ಟುತ್ತೋ ಅಲ್ಲಿ ಭರವಸೆ ಆಟೋಮೆಟಿಕ್ಕಾಗಿ ಬರುತ್ತೆ, ಭಯ ಹೊರಟೋಗುತ್ತೆ. ಎಷ್ಟೋ ಜನರಿಗೆ ಅದೊಂದಿದೆ, ಪೊಲೀಸ್ ಅಂದರೆ ಅವನಿಗೆ ಭಯನೇ ಇಲ್ಲ. ಭಯ ಅಲ್ಲ ಹುಟ್ಟಿಸ್ಬೇಕಾಗಿರೋದು, ನಾವು ಸಾಮಾನ್ಯ ಜನರಲ್ಲಿ ಭರವಸೆಯನ್ನು ಹುಟ್ಟಿಸ್ಬೇಕು. ನೆನಪಿರಲಿ. ಆಗ್ಬೋದಾ? ಇವತ್ತಿಂದ ಬದಲಾಯಿಸ್ಕೊಳ್ಳೋಣ ಅದನ್ನು. ಎಸ್. ಥ್ಯಾಂಕ್ ಯು. ಬಾಯ್. ನಮಸ್ತೆ. ಶುಭ ಸಂಜೆ. ಖುಷಿಯಾಗಿರಿ.